ಮುರಿದನಂತೆ. ಸವಾರಿ ಮಾಡುವಂತ ಬೆನ್ನೋಡಿದರೆ ಶಕಟನ ಸೊಂಟನೇ ಮುರಿದನಂತೆ. ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ. ದೇಣಕ ಬೆಳೆದ ಹಣ್ಣು ಬಡಿಯೋ ಬಡಿಗೆಯಾದ. ಗೋವರ್ಧನ ಬೆಟ್ಟ ಕ್ವಚಿತ ಛತ್ರಿಯಾಗಿ ಹೋಯ್ತು. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರ ಪೋರಣಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನಮ್ ಗೋಡಾಚಾರು ಶೋಧನೆ ಮಾಡ್ತಿದ್ರಂತೆ ಒಡಿಯ. ನಮ್ಮ ಗೋಡಾಚಾರ್ರು ಶೋಧನೆ ಮಾಡ್ತಿದ್ದಾರಂತೆ ಒಡೆಯ. ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ಟ ತಕ್ಷಣ ಸುಡುತ್ತೆ, ಹಾವು ಕೈ ಇಟ್ಟ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿದಿಲ್ಲ ಇಬ್ರು ಅವರೇ ಒಡೆಯ ಇಬ್ರು. ಇವ ಸೈನಿಕ, ಇವ ದುರ್ವಿಧ. ನಮಸ್ಕಾರ ಅನ್ನೋದತ್ತ. ಇದು ನಿಮ್ಮ ಕೈಯಲ್ಲ, ಇದು ನಿಮ್ಮ ಕಾಲು. ಕಾಲಲ್ಲ, ಎಕ್ಕಡನೂ ಅಲ್ಲ. ತಿಳ್ಕೊಳ್ಳಿ, ಏರ್ಪಡೆ ಎಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರು ಬಂದು ಕೂತು ಪರಾಮರ್ಶಿಸುತ್ತಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು. ಬಾಗಿಲು ವಾಡ್ತ ಕಮಾನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲು ವಾಡದ ಕಮಾನಿನ ಮೇಲೆ ರಾಜ ಗೋಪುರ. ಅದೇನಾದ್ರೂ ತಲೆ ಮೇಳು ಬಿತ್ತ ಅಂದ್ರೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಆದ್ರೂ ಅದು ತಲೆ ಮೇಲೆ ಬೀಳ್ಬೇಕಲ್ವಾ? ಬೀಳತ್ತೆ. ಇಡೀ ರಚನೆ ಒಂದು ಸಣ್ಣ ಕಿಲಿನ ಮೇಲೆ ನಿಂತಿರ್ತದೆ. ಆ ಕಿಲನ್ನು ಎಳೆದು ಬಿಟ್ರೆ ಮುಗೀತು. ಹಬ್ಬ ಒಳ್ಳೆ ರಾಕ್ಷಸ ಕಂಡಿ ನೀವು. ಏನ್ ಬುದ್ಧಿ ಏನ್ ಕತೆ? ಆ ಫಿಲಂ ಹೋಗಿ ಕೃಷ್ಣ ದೇವಾಲಯ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ ನನ್ನ ತಲೆ ತಿಂತೀರಿ. ಏನ್ರಿ ನಿಮಗೆ? ಸುಮ್ನೆ ಇನ್ನೊಂದು ಬಾಗಿಲು ಇಡಿ. ಎಲ್ಲೊಂದು ಬಾಗ್ಲ? ಎಲ್ರು ಬರೋ ಬಾಗಿಲಲ್ಲಿ ನಾನು ಬರೋಕ್ಕಾಗುತ್ತಾ ಮತ್ತೆ? ಆದ್ರೆ ಹೊಡೆಯ ನಿನ್ನ ಬುರುಡು ಹೊಡೆಯ. ನೀನು ಸರ್ಕಲ್ ಆಚೆ. ನೀನು ಬಾಯಿ ಕಡೆ ಅಪ್ಪನೇ ಆಗಬೇಕು ಅನ್ನೋದಕ್ಕ. ನಮ್ಮ ಪಟ್ಟಣದ ಆನೆ ಹೇಗಿದೆ ಹೇಳು? ಅದ್ರ ಹೆಸರು ಏನು ಹೇಳು? ಓಲೆಯ ಪೀಡ. ಪತ್ತೆ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು ಗೀ ಅಂತ ಮೇಲೆ ಬೀಳುತ್ತೆ. ಬೀಳ್ಬೇಕು. ಕೆಲಸ ಆದ ಮೇಲೆ ಮತ್ತು ಹಸಿ ಸುಟ್ಟು ಬಿಡಿ. ಈ ಬೇರೆ ಇನ್ನೇನಾದ್ರೂ ದಾನ ಮಾಡ್ತು ಮಕ್ಕಳು ಮರಿ ಇರ್ತಾವ ಪಾಪ. ಅಲ್ಲ ಮತ್ತೆ ನೀನು ಹೊರಡಿ, ಸ್ವಲ್ಪ ಇರಿ. ಕೈದ ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬಕ್ಕೂ ಕಿಮಕ್ ಅಂದ್ರೆ ಇದು ಕಾಲಲ್ಲ, ಎಕ್ಕಡನೂ ಅಲ್ಲ. ಯಮಪ್ಪ ಬಳೆ ತಮಾಷೆ ಕಂಡ್ರಿ ನೀವು. ಮಂತ್ರಿ ಹೋಗ ಮೇಲೆ ಒಂದು ಕಣ್ಣಿಡು. ನೀನು ರಾಜಕೀಯದಲ್ಲಿ ಯಾರು ನಂಬಬಾರ್ದು. ನಿನ್ನನ್ನು ನೀನು ಕೂಡ ನಂಬಬಾರ್ದು. ಮಂತ್ರಿ ಬಾಯಲ್ಲಿ ಕೂತು ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ? ಮಂಡ್ಯಲ್ಲಿ ಕೊಂಚ ಮಾಂಸ ಇರ್ಬೇಕು. ಆ ಕೃಷ್ಣನ ನೀವು ನೋಡಿದ್ದೀರೇನ್ರಿ? ಏನಂದ್ರಿ ಬಿಡಿ? ಆ ಹುಡುಗನನ್ನ ನೀವು ನೋಡಿದ್ದೀರೇನ್ರಿ? ಓ ನೋಡಿದೆ ಬಿಡಿಯ. ಹೇಗಿದ್ದಾನ್ರಿ ಆ ಪಟೇಲ್ಗ? ಇದ್ದಾನೆ ಬಿಡಿಯ. ಇದ್ದಾನೆ ಗೊತ್ತು. ಯಾರಾಗೆ ಇದ್ದಾನವ ಅಂದ್ರೆ ತಾವ್ ಹೇಳೋದು ನಮಗೆ ತಿಳಿಲಿಲ್ಲ ಅಲ್ಲ. ನಿಮ್ಮ ತಲೆ ಆ ಹುಡುಗನನ್ನ ನೀವು ಹತ್ತಿರದಿಂದ ನೋಡಿದ್ದೀರೇನ್ರಿ? ಓ ನೋಡಿದೆ ಬಿಡಿಯ. ಅವನು ನಮ್ಮ ದೇವಕಿ ಮಗ ಅನ್ಸುತ್ತಾ ನಿಮಗೆ? ಕಣ್ಣು ಮೂಗು ತುಟಿ ಗದ್ದ ಏನಾದ್ರೂ ಒಂದು ಹೋಲಿಕೆ ಇರ್ಲೇಬೇಕಲ್ಲ. ದೇವಕಿ ತರ ಅಥವಾ ವಸುದೇವನ ತರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಏನಾದ್ರೂ ಒಂದು ಹೋಲಿಕೆ ಇರ್ಲೇಬೇಕು. ನನ್ನ ಕೈಯನ್ನು ನೋಡಿ ಕೈ ಬೆಲ್ಲ ನಮ್ಮಪ್ಪನದೆ, ಕೈ ಮಾತ್ರ ನಂದು. ವಸುದೇವನ ತರ ವಸುದೇವಕಿ ತರ ಏನು ಕಾಣಲಿಲ್ಲ. ಆದ್ರೆ ಆ ಕೈ ಮಾತ್ರ ಹೀಗೆ ಕಾಂತು. ಎಲ್ಲ ಇವನು ಮಕ್ಕಳು ಸೋದರಮಾನ ಹೊಲ್ತಾರೇನ್ರಿ? ಅಕ್ರೂರ ಹೇಳಿದ ಎದಿಯುದ್ದ ಬೆಳೆದಿದ್ದಾರೆ. ಅಂತ ಮಕ್ಕಳು 16 ವರ್ಷ ಆಯಿತು ಕೃಷ್ಣನನ್ನು ಅವನು ನನ್ನ ಕಣ್ಣಲ್ಲಿ ಎಲೆಗುಷೆ. ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಣ್ಣು ದಿನ ದೂರ ಬೆಳೀತಾರೆ. ಮಕ್ಕಳು ಬೆಳೆಯುವುದು ನೋಡು. ಅಪ್ಪ ಅಮ್ಮಂದರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ. ನೋಡಿ ಯಾರೋ ಬಂದ ಹಾಗಿದೆ. ಓ ಮಹಾರಾಜ ಬಾ ಬಾ. ನಿದ್ದೆ ಬಂತ ಬಾವ? ಬರದೆ ಏನು ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೆವ್ವದ ಕಾಟವಿಲ್ಲ. ಬಾ ಕುತ್ಕೋ. ನನ್ನ ಮನೆಯಲ್ಲಿ ಶಹಬಾಸ್ ಬಾವ
ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ರಾಜಕಾರಣಿಯಾಗಿ 10 ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿ ಇದ್ದಾಗ ಒತ್ತಿದರು ಮುಚ್ಚದ ರೆಪ್ಪೆ. ಮೊದಲಿಂದಲೂ ಅಷ್ಟು ಬೆಳೆ ತಮಾಷೆ ನೀನು. ದೇವಕಿ, ನಿಮ್ಮ ನನಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಹಾಲು ಕುಡಿಯೋರು ನಾವು. ಹಾಲು ಇಡಿಸಲ್ಲ ನಮಗೆ. ಶಿರಸಾಯರ ಮತನ ಕತೆ ಗೊತ್ತಲ್ಲ ನಿಮಗೆ. ಬೇಡ ದೇವಕಿ, ಬೇಡ. ಹಾಲುಗೀಲು ಏನು ಬೇಡ. ಸ್ವಲ್ಪ ಮಾತನಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕುಡುಗೋಲು ಮಾತಾಡು ಮಹಾರಾಜ. ನೋಡಿದೆಯಾ? ನೋಡಿದೆ. ಇನ್ನು ನನ್ನ ಮೇಲೆ ಅಸಮಾಧಾನ, ನನ್ನ ತಂಗಿಯ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡೆಯಾ? ಸಂಕೋಲೆ ಹಾಕ್ಸಿದ್ದೀನಿ ನಿಜ. ಆದ್ರೆ 100ಕ್ಕೂ 100 ಶುದ್ಧ ಅಪರಂಜಿತು. ಕೊರಳಿಗೆ 3 ಎಲೆ, ಕಾಲಿಗೆ 2 ಎಲೆ, ಕೈಗೆ 1 ಎಲೆ, ಎಲ್ಲಾ ತಿನ್ನೋದೆ. 25 ವರ್ಷ ಆಯ್ತು. ಸ್ವಲ್ಪ ಸ್ವಲ್ಪ ಕೂಡಾದ್ರು ಕಪ್ಪ. ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವ, ನಿಮಗೊಂದು ವಿಶೇಷ ಸುದ್ದಿ ಹೇಳ್ಬೇಕು. ಇವತ್ತು ಮಥುರಾ ನಗರದಲ್ಲಿ ಕನ್ಯಾರ್ಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು. ಮಥುರಾವೀರ ಪ್ರಶ್ನೆ ಗೆಲ್ಲಬೇಕು. ಏನು ಹುಚ್ಚೋ ಅರ್ಥ? ಇವತ್ತ ಬೀಳಪ್ಪ. ಯಾಕೆ ಗೊತ್ತಿಲ್ವಾ ನಿಮಗೆ? ಅದೃಷ್ಟವಂತವ್ರಿ ನೀವು. ಏನು ಗೊತ್ತಾಗಲ್ಲ ನಿಮಗೆ? ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಆಗಿಲ್ಲ, ಮಳೆಯಲ್ಲಿ ತೊಯೋ ಆಗಿಲ್ಲ. 4 ಗೋಡೆ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದು ನನ ಕೂಡ ಹೊರ ಬರೋ ಆಗಿಲ್ಲ, ಒಂದು ನನ ಕೂಡ ಹೊರ ಹೋಗಿಲ್ಲ. ಆದ್ರೂ ಮುಪ್ಪು ಚರಮೊಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ನೀವು ಬಂಧನಲ್ಲಿದ್ದು ಸ್ವತಂತ್ರರು, ನಾವು ಬಯಲಿನಲ್ಲಿದ್ದು ಬಂದಿಗಳು. ಎಲ್ಲಿ ಹೋದ್ರು ಈ ಅಂಗರಕ್ಷಕ ಪೀಡೆ ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ನಾನು ಕಂದ ಮಕ್ಕಳು ನನ್ನ ಕಣ್ಣು ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಳಿಸಿದೆ. ಎಲ್ಲ ಮಕ್ಕಳನ್ನು ಕೊಳಿಸಿದೆ. ನಿನ್ನ ಹೊಟ್ಟೆಯಲ್ಲಿ ಒಟ್ಟು 8ನೇ ಮಗ, ಅಷ್ಟಮ ಪುತ್ರ. ನನ್ನ ಕೊಲ್ಲಬೇಕು. ಆದ್ರೆ ದೇವಕಿ, ನಿನ್ನ ಹೊಟ್ಟೆಯಲ್ಲಿ ಒಟ್ಟು 8ನೇ ಮಗ, ಪುತ್ರ ಅಲ್ಲ ಪುತ್ರಿ. ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸೆ ನಿನಗೆ ದೊಡ್ಡದ? ದಯವಿಟ್ಟು ನಿನ್ನ 8ನೇ ಮಗನ ಎಲ್ಲಿ ಬಚ್ಚಿಟ್ಟಿದ್ದಿ? ನನಗೆ ರಾಜ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ. ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು ದೇವಕಿ, ಎಲ್ಲಿ ಬಚ್ಚಿಟ್ಟಿದ್ದೀಯೋ? ನಾನು ನಿಜ ಹೇಳಿದ್ರೆ ನೀನು ನಂಬೋದೇ ಇಲ್ಲ. ದೇವಕಿ, ಹೇಳು, ನಿನ್ನ ಮಾತು ನಾನು ನಂಬ್ತೀನಿ. ಹೇಳು. ಬಚ್ಚಿಟ್ಟಿದ್ದು ನಿಜ, ಆದ್ರೆ 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದು ಮತ್ತೆ ಅದೇ ಮಗಳೇ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕಳಿಸಿದೆ. ಎಲ್ಲ ಮಕ್ಕಳನ್ನು. ಆದ್ರೂ ಇನ್ನೂ ಒಂದು ಮಗುನ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಗೋಕುಲದ ಕೊಲ್ಲರ್ ಲಂಬೋಯ್ ಕೃಷ್ಣ. ಕೊಲ್ಲಲಿಕ್ಕೆ ಬಂದವ್ರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಹಳ ಸ್ನೇಹಿತ, ಪರಮಾಪ್ತ ಪ್ರಾಣ ಮಿತ್ರ. ನಿನ್ನ ಮೊದಲನೇ ಹೆಂಡತಿ ರೋಹಿಣಿ, ಅವಳ ಪಿಲ್ಲೆ ಬಲರಾಮ. ಅವನ ಮನೆಯಲ್ಲೇ ಇರೋದು. ಅರಮನೆ ಕೌಲಕ್ಕೆ ಕತ್ತರಿ ಹಾಕೋಕೆ ಬಂದು ಅಂತ ಅಂದ್ಕೊಳ್ಳಿ ಅಂತ ಸುಮ್ಮನೆ ಇದ್ರೆ, ಈಗ ನೋಡಿದ್ರೆ ನೀವೆಲ್ಲ ಸೇರಿ ಹೇಳೋ ಮಸಲತ್ತು ನಡೆಸಲಾಗಿದೆ. ಆ ಕೃಷ್ಣ ನಿಮ್ಮ ಮಗನೇ ಇರ್ಬೇಕು ಅವನು. ನಿಮ್ಮ ಮಗನೇ, ನನ್ನ ಸೋದರಿ ಅವನು. ಸುಳ್ಳು. ಕೃಷ್ಣ ನಮ್ಮ ಮಗ ಯಾಕೆ ಆದನು? ಕೃಷ್ಣ ನಂದನ ಮಗ, ಕೃಷ್ಣ ಯಶೋದೆ ಮಗ. ನಮ್ಮ ಮಗ ಅಲ್ಲ ಅವನು, ನಮ್ಮ ಮಗ ಅಲ್ಲ ಅವನು. ನಿಮ್ಮ ಮಗ ಅಲ್ಲ ಸರಿ, ಮತ್ತೆ ನಿಮ್ಮ ಮಗ ಅಲ್ಲ ಅವನು. ಅವನ ಕೊಂದೆ ನಿಮಗೆ ಬೇಜಾರಿಲ್ಲ ಅಲ್ವಾ?